ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ವಾಕ್ಯದಲ್ಲಿ ನೋಡುವಾಗ ಯಾವ ಸಂಬಂಧದ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತೆ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ದೇವರು, ಶಾಂತಿದಾಯಕನಾದಂತ ದೇವರು ನಮ್ಮ ಹೃದಯವನ್ನು ನಮ್ಮ ಆಲೋಚನೆಯನ್ನು ಗ್ರಹಿಸುವಾತನು ನಮ್ಮನ್ನು ಕಾಯುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದ ವಿಷಯವಾಗಿ ಚಿಂತೆ ಮಾಡುತ್ತಾ ಜೀವಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ನಮ್ಮನ್ನು ಕಾಯುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಆದಾಗಲೂ ಕೂಡ ನಾವು ಈ ಲೋಕದ ವಿಷಯವಾಗಿ ಚಿಂತೆ ಮಾಡುತ್ತಾ ಜೀವಿಸುತ್ತಾ ಇದ್ದೇವಾ? ನನ್ನ ಕುಟುಂಬ ಹೇಗೆ ನಡೆಸಬೇಕು, ನನ್ನ ಜೀವಿತ ಹೇಗೆ ನಡೆಸಬೇಕು, ನನ್ನ ಮಕ್ಕಳ ವಿದ್ಯಾಭ್ಯಾಸ ನಾನು ಹೇಗೆ ನಡೆಸಬೇಕು, ನನಗೆ ಇರುವುದಕ್ಕಾಗಿ ಸುಂದರವಾದ ಮನೆ ಇಲ್ಲ, ಓಡಾಡುವುದಕ್ಕಾಗಿ ವಾಹನ ಇಲ್ಲ, ನಾನು ಯಾವ ರೀತಿಯಾದ ಊಟ ಮಾಡಬೇಕು, ಯಾವ ಬಟ್ಟೆಗಳು ತೊಟ್ಟುಕೊಳ್ಳಬೇಕು, ಈ ವಿಷಯವಾಗಿ ನಾವು ಈ ಲೋಕದಲ್ಲಿ ಚಿಂತೆ ಮಾಡ್ತಾ ಇದ್ದೇವಾ? ನನ್ನಲ್ಲಿ ಆಸ್ತಿ ಇಲ್ಲ, ಅಂತಸ್ತಿಲ್ಲ ಎಂಬುದಾಗಿ ನಾವು ಈ ಲೋಕದಲ್ಲಿ ಚಿಂತೆ ಮಾಡ್ತಾ ಇದ್ದೇವಾ? ಮತ್ತು ಅನೇಕ ಸಂಬಂಧದ ವಿಷಯವಾಗಿ ನನ್ನನ್ನು ಅವರು ಕೈ ಬಿಟ್ಟು ಹೋಗಿದ್ದಾರೆ, ನನ್ನ ಬಳಿ ಯಾರು ಇಲ್ಲ, ನಾನು ಒಂಟಿಯಾಗಿದ್ದೇನೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಜನರು ಮೋಸ ಮಾಡುವಂತವರಾಗಿದ್ದಾರೆ, ನಮ್ಮನ್ನು ನಂಬಿಸಿ ಕೈ ಬಿಟ್ಟು ಹೋಗುವಂತವರಿದ್ದಾರೆ. ಅವರ ವಿಷಯವಾಗಿ ನಾವು ಚಿಂತೆ ಮಾಡುತ್ತಾ ಇದ್ದೇವಾ? ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ, ಸರ್ವ ವಿಷಯಗಳಲ್ಲಿ ಎಲ್ಲಾ ವಿಷಯ ಸಂಬಂಧಗಳಲ್ಲಿ ನೀವು ಚಿಂತೆ ಮಾಡದೆ ಪ್ರಾರ್ಥನೆ ವಿಜ್ಞಾಪನೆ ಮಾಡಿರಿ, ಕೃತಜ್ಞತೆ ಸ್ತೋತ್ರ ಸಲ್ಲಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವು ಈ ಲೋಕದ ಸಂಬಂಧದ ವಿಷಯವಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ ನಮ್ಮ ಎಲ್ಲ ಆಲೋಚನೆಯನ್ನು ತೆಗೆದು ಹಾಕಿ ನಮಗೆ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ನಂಬಿಕೆ, ದಯೆ ತೋರುವಂಥದ್ದು, ಅನೇಕ ಜನರಿಗೆ ಮಾರ್ಗದರ್ಶನ ನಾವು ಮಾಡುವಂಥದ್ದು, ಅನೇಕರಿಗೆ ನಾವು ಆಶ್ರಯವಾಗಿರುವಂಥದ್ದು, ಈ ರೀತಿಯಾದಂತ ಕಾರ್ಯಗಳು ಯೇಸು ಕ್ರಿಸ್ತನು ನಮಗೆ ದಯಪಾಲಿಸುವಂತವನಾಗಿದ್ದಾನೆ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿ ಈ ಲೋಕ ಸಂಬಂಧವಾಗಿ ನಾವು ಚಿಂತಿಸದ ಹಾಗೆ ಸರ್ವ ವಿಷಯಗಳಲ್ಲಿ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವಂತವರಾಗಬೇಕು. ನನಗೆ ಏನೋ ಕಷ್ಟ ಬಂದಿದೆ, ದುಃಖ ಬಂದಿದೆ, ನೋವು ಬಂದಿದೆ, ಕಣ್ಣೀರು ಬಂದಿದೆ ಎಂಬುದಾಗಿ ನೋಡುವಾಗ ಆ ವಿಷಯವಾಗಿ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗಿ ನಾವು ಪ್ರಾರ್ಥಿಸಬೇಕು. ಈ ಒಂದು ಕಷ್ಟ, ದುಃಖ, ನೋವು, ಕಣ್ಣೀರು ನನಗೆ ಬಂದಿದೆ, ಇದರಿಂದ ನನಗೆ ಕಲಿಯುವುದಕ್ಕೆ ಏನಿದೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಕೇಳುವಾಗ ಯೇಸು ಕ್ರಿಸ್ತನು ನಮ್ಮ ಒಂದು ಆಸಕ್ತಿ ನೋಡಿ ನಮ್ಮನ್ನು ಬಲಪಡಿಸುತ್ತಾನೆ. ನಾವು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಶಕ್ತಿ ಹೊಂದಿಕೊಂಡವರಾಗಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಾವು ಈ ಲೋಕದ ವಿಷಯವಾಗಿ ಚಿಂತೆ ಮಾಡುತ್ತಾ ನಮ್ಮ ಜೀವಿತ ಈ ಲೋಕದಲ್ಲಿ ಕುಂದಿಸಿಕೊಂಡವರಾಗಿ ಕೊನೆಯದಾಗಿ ನಮ್ಮ ಜೀವಿತ ಮರಣಕ್ಕೆ ತುತ್ತಾಗಿ ಹೋಗುತ್ತಾ ಇದ್ದೇನಾ? ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕ ಯೌವನಸ್ಥರು ನಮ್ಮ ಜೀವಿತವನ್ನು ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಪ್ರೀತಿ, ಪ್ರೇಮ ಈ ವಿಷಯಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಈ ವಿಷಯದಲ್ಲಿ ಅವರು ಚಿಂತೆ ಮಾಡುತ್ತಾ ಇದ್ದಾರೆ. ನಾನು ಹೇಗೆ ಜೀವಿಸಬೇಕು, ನಾನು ಹೇಗೆ ಇರಬೇಕು ಎಂಬುದಾಗಿ ಯೋಚನೆ ಮಾಡುತ್ತಾ ಪ್ರೀತಿ ಮಾಡಿದವರು ಅವರನ್ನು ಕೈ ಬಿಟ್ಟು ಹೋದಾಗ ನಮ್ಮ ಜೀವಿತ ಅವರು ಮರಣಕ್ಕೆ ತುತ್ತಾಗುತ್ತಾ ಇದ್ದಾರೆ. ಆ ವಿಷಯವಾಗಿ ಮಗನೇ, ಮಗಳೇ, ಎಚ್ಚರಿಕೆಯಾಗಿರು. ಈ ಲೋಕದ ಯಾವುದೇ ಒಂದು ವಿಷಯವಾಗಿ ನಿನಗೆ ಆಲೋಚನೆ ಬರುವಾಗ, ನೀನು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ
ಯೇಸು ಕ್ರಿಸ್ತನು ನಮ್ಮ ಹೃದಯವನ್ನು ನೋಡುತ್ತಾರೆ, ನಮ್ಮ ಆಲೋಚನೆಯನ್ನು ಗ್ರಹಿಸಿಕೊಳ್ಳುತ್ತಾರೆ. ನಮ್ಮನ್ನು ಅವರು ಕಾಯುವಂತವರಾಗಿದ್ದಾರೆ. ನಾವು ಅವರ ಬಳಿಯಲ್ಲಿ ಪ್ರಾರ್ಥಿಸುವಂತವರಾಗಬೇಕು. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತ ಈ ಲೋಕದ ವಿಷಯವಾಗಿ, ಈ ಲೋಕದ ಸಂಬಂಧದ ವಿಷಯವಾಗಿ ಚಿಂತೆ ಮಾಡುತ್ತಾ ಇರುವುದಾದರೆ, ಈ ಸುಂದರ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದವರಾಗಿ ಕೃತಜ್ಞತೆ ಸ್ತೋತ್ರ ಸಲ್ಲಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳು ಸಲ್ಲಿಸುತ್ತಾ, ನಮ್ಮ ಶಾಂತಿದಾಯಕನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳೋಣ. ಆತನು ನಮ್ಮನ್ನು ಕಾದು ನಡೆಸುವಂತವನಾಗಿದ್ದಾನೆ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ? ನಾವು ಯಾವಾಗಲೂ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಸಂತೋಷವುಳ್ಳವರಾಗಿರಬೇಕು. ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವರಾಗಿರಬೇಕು. ಆವಾಗ ಈ ಲೋಕದಲ್ಲಿ ನಮಗೆ ಸಂಭವಿಸುವ ಕಷ್ಟಗಳು, ದುಃಖಗಳು, ನೋವು, ಕಣ್ಣೀರು, ಈ ಲೋಕ ಸಂಬಂಧದ ವಿಷಯವಾಗಿ ನಮ್ಮನ್ನು ಯಾರ ಕೈ ಬಿಟ್ಟು ಹೋದಾಗಲೂ, ಮೋಸ ಮಾಡಿದಾಗಲೂ ನಾವು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ ನಮಗೆ ಯೆಹೋವ ನಿಸ್ಸಿ ಜಯ ಕೊಡುವಾತನಾಗಿದ್ದಾನೆ. ಈ ಲೋಕದಲ್ಲಿ ನಮಗೆ ಅನಾರೋಗ್ಯ ಇರುವಾಗ ನಾವು ಚಿಂತಿಸುವಂತವರಾಗಿದ್ದೇವೆ. ಅನೇಕ ವೈದ್ಯರ ಬಳಿಗೆ ಹೋಗಿ ನಾವು ತೋರಿಸಿಕೊಂಡಾಗಲೂ ನಮಗೆ ಗುಣವಾಗುವುದಿಲ್ಲ. ಆ ಒಂದು ಸಮಯದಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಬಂದು ಪ್ರಾರ್ಥಿಸುವಾಗ ಯೆಹೋವ ರಫ, ಆರೋಗ್ಯದಾಯಕರಾದಂತ ದೇವರು ನಮ್ಮನ್ನು ಗುಣಪಡಿಸುತ್ತಾನೆ. ನಾವು ಈ ಒಂದು ದಿನದಲ್ಲಿ ಮಾಡಬೇಕಾದಂತ ಕಾರ್ಯ ಒಂದೇ, ಅದು ಯೇಸು ಕ್ರಿಸ್ತನಲ್ಲಿ ಎಲ್ಲಾ ವಿಷಯಗಳಲ್ಲಿ ಕೂಡ ಬಂದು ನಾವು ಪ್ರಾರ್ಥಿಸುವಂತವರಾಗಬೇಕು. ಪ್ರಾರ್ಥಿಸುವಾಗ ನಮಗೆ ಉತ್ತರವನ್ನು ದಯಪಾಲಿಸುತ್ತಾನೆ. ನಮ್ಮನ್ನು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಬಲ ಶಕ್ತಿಯನ್ನು ಅನುಗ್ರಹಿಸಿಕೊಡುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.